ಬೆಂಗಳೂರಿನಾಗ ಹತ್ತದಾಗ ಯಾವ್ರು ಅಂತ ಹೇಳಿ ಬಿಜಾಪುರ ಅಂದ್ರು. ಬಿಜಾಪುರ ಅಂದ್ರೆ ಗೋಳ್ಮುಟ ಆಯ್ತಿದ್ರು ಮೊದ್ಲು 30 ವರ್ಷದಿಂದ. ಇವತ್ತು ಬಿಜಾಪುರ ಓಹೋ ಎತ್ತಾಳೂರು ಊರ ಆಗ್ತಾರೆ. ಮುಂದಡ್ಕ ನೋಡ್ರಿ ಸರ್ ಈ ಕಡೆ ನೋಡಿ ಸರ್. ಹಂಗೆ ಇವತ್ತಿನ ಶುಭ ಸಂಜೆ ಸಾಯಂಕಾಲದ ಸಮಯದಲ್ಲಿ ನಮ್ಮ ವಿಜಯಪುರ ನಗರದ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತಮ್ಮದೇ ಆದಂಥ ಒಂದು ಹೆಸರು ಮಾಡಿದಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರೇ ಮತ್ತು ಹಿರಿಯರಾದಂಥ ಗಡಿ ಸಾವ್ಕಾರ ಅವರೇ ಮತ್ತು ಈ ವಾರ್ಡಿನ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಆತ್ಮೀಯ ಸೋದರಂಥ ಕುಮಾರ್ ಗಡ್ಗಿಯವರೇ, ಗುಂಡ್ಲಿ ಸಾವ್ಕಾರರೇ, ಶ್ರೀಗೌಡ್ರೆ ಹಾಗೂ ವಜ್ರಹನುಮಾನ್ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದಂಥ ಸರ್ಕಾರ ದೊಡ್ಡಮನಿಯವರೇ ಹಾಗೂ ಉಪಸ್ಥಿತರು ಎಲ್ಲ ಬಡಾವಣೆ ಹಿರಿಯರೇ ಮತ್ತು ಸ್ನೇಹಿತರೆ ಮತ್ತು ಈ ಸ್ಟ್ರೀಟ್ ಲೈಟ್ ಮಾಡಿದಂಥ ಗುತ್ತಿಗೆದಾರಂಥ ಹಳ್ಳದಣ್ಣ ಅವರೇ, ಇದೆಲ್ಲ ಆಗಮಿಸಿದಂಥ
ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ ಬಳಗದವ್ರೆ. ಈಗಾಗಲೇ ನಿಮ್ಮೆಲ್ಲ ಗೊತ್ತಿದ್ದ ಹಾಗೆ ಈ ಭಾಗದಲ್ಲಿ ಸುಮಾರು ಒಂದು 5-6 ವರ್ಷ ಹಿಂದ್ಗಡೆ ನೋಡಿದ್ರೆ ಇಲ್ಲಿ ಹಾಯ್ದು ಹೋಗಕ್ಕೆ ಎಷ್ಟೋ ಜನ ಬೈತಿದ್ರು, ಕುಮಾರ ಸಾವ್ಕಾರಿಗೆ ಬೈತಿದ್ರು, ಗೌಡ್ರಿಗೆ ಬೈತಿದ್ರು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಬಹುತೇಕ ಹಿಂದೆ 25-30 ವರ್ಷ ಹಿಂದೆ ಪರಿಸ್ಥಿತಿ ಯಾವುದಿತ್ತು, ಇವತ್ತು ಹಂಗಾಗಲಿಲ್ಲ. ಬೇರೆ ಊರದವ್ರು ಬಂದು ಹೈದೋದಾಗ ಇಲ್ಲಿ ನೆನೆಸ್ತಾರೆ ಏನಂತ, ಯಾವ ಊರಿಗೆ ಬಂದು ಕನ್ಫ್ಯೂಸ್ ಆಗ್ತದೆ. ಮೊನ್ನೆ ಒಂದು ರಾತ್ರಿ ಗೌಡ್ರೊಬ್ರು 2:30 ಬಂದಾರತ್ರಿ. 2:30 ಬಂದಾಗ ಅಲ್ಲಿ ಎಚ್ಚರಾಗ್ಯದವ್ರಿಗೆ, ನೀ ಯಾವ್ರಿಗೆ ಹೊಂಟಿ ನೋಡೋ ಕನ್ಫ್ಯೂಸ್ ಅಂತ ಇಲ್ರಿ ಬಿಜಾರಕ್ಕೆ ಬಂದಿರತ್ತೆ. ಬಿಜಾರಕ್ಕೆ ಬಂದು ಯಾರು ತರೋ ಬಂದ್ರತ್ತ, ಅವ್ರು ಕಾರೇ ತರೋದ್ರತ್ತ. ಬಿಜಾರಕ್ಕೆ ಬಂದು ನಾ ಬಂದು 10-12 ವರ್ಷ ಆಯ್ತು, ಇದು ಊರು ಹಿಂಗೆ ಬದಲಾವಣೆ ಆಯ್ತು, ಅದಕ್ಕಲ್ಲಿ ಬೆಂಗಳೂರಿನಾಗ ಆಟೋದವ್ರು ಬಸವನಗೌಡ ನೆನೆಸ್ತಾರ ಅಂತ ಹೇಳ್ತಾರತ್ತ. ಉದ್ದೇಶ ಅಂದ್ರೆ ನಮ್ಮ ಶಾಸಕರು ಮಾಡಿದಂಥ ಕೆಲಸಗಳು ಕರ್ನಾಟಕದ ಮೂಲೆ ಮೇಲೆ ಮುಟ್ಟಾವ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ಕೂಡ, ಹುಬ್ಳಿಗೆ ಯಾವ್ದೊಂದು ಕೆಲಸಕ್ಕೆ. ಹುಬ್ಳಿಯಾಗ ಹೋದ್ರೆ ಅಲ್ಲಿ ಮುಖ್ಯಮಂತ್ರಿ ಆಗ್ಯಾರ, ಅಲ್ಲಿ ನೋಡಿದ್ರೆ ನಮ್ಮ ಬಿಜಾಪುರ ನೋಡಿದ್ರೆ ಅದಕ್ಕೆ ಅಜಗಜಾಂತರ ಅಂತ. ಅಲ್ಲೆಲ್ಲ ಹುಬ್ಳಿ ಜನ ಹೇಳ್ತಾರೆ, ನಿಮ್ಮ ಬಿಜಾಪುರ ನಿಮ್ಮ ಗೌಡ್ರು ಭಾರಿ ಮಾಡ್ಯಾರಿ, ನಮ್ಮಲ್ಲಿ ಮುಖ್ಯಮಂತ್ರಿ ಆದ್ರೆ ನಮ್ಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ. ಮೊನ್ನೆ ನಡೆದ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಎಷ್ಟು ಜನ ಅವ್ರನ್ನ ಸೋಲಿಸ್ಬೇಕಂತ ಒಳಸಂಚು ನಡೆಸೋರು, ಹಿಂದಿನ ಬಾಗಿಲೇ ಅಡ್ಡಾಡಿದ್ರು, ಎಲ್ಲ ಗೊತ್ತಿದ್ರು ಸಹಿತ ನೀವೆಲ್ಲ ಯಾಕೆ ಅವ್ರ ಮೇಲೆ ಅಭಿಮಾನ ಗೌರವ ಇಟ್ಟಿದ್ರೆ ಬಿಜಾಪುರ ನಗರದಾಗ ಹಿಂದೆಂದೂ ಕಾಣುವಂಥ ಅಭಿವೃದ್ಧಿ ನಾವು ಕಂಡೀವಿ. ಈಗ ನೋಡ್ರಿ, ಆಟೋದಾಗ ಹೋಗುವಂಥ ಮನುಷ್ಯ ಬೆಂಗಳೂರಿನಾಗ ಹತ್ತದಾಗ ಯಾವ್ರು ಅಂತ ಕೇಳಿದ್ರೆ ಬಿಜಾಪುರ ಅಂದ್ರು. ಬಿಜಾಪುರ ಅಂದ್ರೆ ಗೋಳ ಮುಟ್ಟ ಆಯ್ತಿದ್ರು ಮೊದಲು 30 ವರ್ಷದಿಂದ. ಇವತ್ತು ಬಿಜಾಪುರ ಓಹೋ ಎತ್ತಾಳರು ಊರು ಹಾಕ್ತಾರೆ. ಇದ್ರ ಅರ್ಥ ಏನಂದ್ರೆ ಅವರ ಒಂದು ಶಕ್ತಿ ಎಲ್ತಾನೆ ಹೋಗಿ ಮುಟ್ಟಿದ್ರು ನೋಡ್ರಿ. ಅವ್ರಂತ ಬೆಂಗಳೂರದವ್ರು ಒಂದ್ಸಲ ಅವರು ಮುಖ್ಯಮಂತ್ರಿ ಆಗ್ಬೇಕ್ರಿ, ಒಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು. ಅಪ್ಪ ಎಂತ ಸ್ಟ್ರಾಂಗ್ ಮಾತಾಡ್ತಾರೆ. ಹೀಗಾಗಿ ಅವರೆಲ್ಲ ಜನರ ಮನಸ್ಸಲ್ಲಿ ಹೆಚ್ಚಿನ ಉದಾರ. ಮತ್ತು ಈ ಭಾಗದಲ್ಲಿ ನಮ್ಮ ಕುಮಾರ ಸಾವ್ಕಾರು ಅವರು ಸಹಿತ ಸತತ ವಾರ್ಡ್ನಲ್ಲಿ ಅಡ್ಡಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ಜನರ ಒಂದು ಕಷ್ಟಗಳನ್ನು ಆಲಿಸಿ ಅವರೆಲ್ಲ ಜನರ ಮೆಚ್ಚಿ ಪಾತ್ರ ಆಗ್ಯಾರ. ಬರುವಂಥ ದಿನಗಳಲ್ಲಿ ಇನ್ನೇನು ಅಭಿವೃದ್ಧಿ ಸ್ವಲ್ಪ ಹೋದಾರೆ, ವಾರ ಹೊಡೆದಿರೋದನ್ನ ನೋಡ್ರೆ. ಮತ್ತು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಹೇಳ್ಬೇಕು ನಿಮಗೆ, ಈ ಅಭಿವೃದ್ಧಿ 5 ವರ್ಷ 10 ವರ್ಷ ತೊಗೊಂಡಿಲ್ಲ, ಬರೀ 3-4 ವರ್ಷ ತೊಗೊಂಡ್ರೆ ಗೌಡ್ರು. 2 ವರ್ಷ ಕೋವಿಡಲ್ಲಿ ನಮ್ಮದು 2 ವರ್ಷ ಹೋಯ್ತು. ಆ ಕೋವಿಡ್ ಸಂದರ್ಭದಲ್ಲಿ ಸಹಿತ ನಮಗೆಲ್ಲ ಗೊತ್ತು, ಕುಮಾರ ಸಾವ್ಕಾರು ತಾಂಡು ಸಾವ್ಕಾರು ನೋಡ್ಯಾರ. ಪ್ರತಿಯೊಂದು ಓಣಿಯಲ್ಲಿ ಟೆಂಟ್ಗಳನ್ನು ವೈಯಕ್ತಿಕ ಹಾಕಿ ಎಲ್ಲ ಲಸಿಕೆಗಳನ್ನು ಹಾಕಿ ನಮ್ಮ ಬಿಜಾಪುರ ಜನರ ಜೀವ ಉಳಿಸೋದು ಯಾರಾದರೂ ಇದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೆಮ್ಮೆ ಹೇಳೋದು. ಯಾಕಂದ್ರೆ ಎಷ್ಟೋ ಜನ ನಾಯಕರು ಮನೆಯಲ್ಲೇ ಕುತ್ಕೊಂಡು ಮಾತಾಡಿದ್ರು ಫೋನ್ನಾಗ, ಅವ್ರು ಹಂಗೆ ಮಾಡಲಿಲ್ಲ. ಎಷ್ಟೋ ಜನ ಲಸಿಕೆ ಹಾಕಿದಾಗ DHO ಅವ್ರು ಅಂದ್ರು, ಗೌಡ್ರು ನೀವು ಒಂದ್ಸಲ ಒಂದು ಲಸಿಕೆ ಹಾಕೊಂಡು ಒಂದ್ಸಲ ಅಡ್ವರ್ಟೈಸ್ ಮಾಡಿ ಕೂಡ ಚೆನ್ನಾಗಿ ಬರ್ತಾರೆ. ಒಂದ್ಸಲ ನಾವು ಗೌಡ್ರು ಸಾವ್ಕಾರು ಎಲ್ಲರೂ ಕೂಡ ಲಸಿಕೆ ಹಾಕೊಂಡ್ಮ್ಯಾಗ ಅಡ್ವರ್ಟೈಸ್ ಮಾಡಿದ್ರು ಗೌಡ್ರದೊಂದು. ಅವತ್ತಿಂದ ಪ್ರತಿಯೊಂದು ಟೆಂಟಲ್ಲಿ 500-1000 ಜನ ಬರಾಕತ್ರು. ಹೀಗಾಗಿ ಅತಿ ಹೆಚ್ಚು ಲಸಿಕೆ ಹಾಕುವಂತ ಕರ್ನಾಟಕದಲ್ಲಿ ಯಾವ್ದಾದ್ರು ನಗರ ಇದ್ರೆ ಅದು ವಿಜಯಪುರ ನಗರ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಗೌಡ್ರು ಬಹಳಷ್ಟು ಶ್ರಮ ಇದೆ, ಅದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಮತ್ತೆ ನಾವು ನೀವು ಆಶಿಸೋಣ, ಬರುವಂತ 2028ರಲ್ಲಿ ಮತ್ತೆ ನಮ್ಮ ಗೌಡ್ರು ಜೈಬೇರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಂತ ಪ್ರತಿಯೊಬ್ಬರು ಆಶೀರ್ವಾದ. ನೋಡ್ರಿ